ಮಾತ್ರ ನೀವು ಸಂತೋಷವಾಗಿರಲು ಸಾಧ್ಯ. ನಕಾರಾತ್ಮಕ ಯೋಚನೆಗಳು ಬಂದೇ ಬರುತ್ತವೆ. ನೀವು ಅವುಗಳಿಗೆ ಎಷ್ಟು ಮಹತ್ವ ನೀಡುತ್ತೀರಿ ಎನ್ನುವುದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ಒಂದು ಸಲ ಕ್ಷಮಿಸಿ, ಒಳ್ಳೆಯವರಾಗಿ, ಆದರೆ ಅವರ ಮೇಲೆ ವಿಶ್ವಾಸವಿಟ್ಟು ಮೂರ್ಖರಾಗಬೇಡಿ. ಸಂಬಂಧಗಳನ್ನು ಬೆಸೆಯಲು ಯಾವಾಗಲೂ ವಿನಮ್ರತೆಯಿಂದ ನಡೆದುಕೊಳ್ಳಿ. ಮೋಸ ಮತ್ತು ಕಪಟದಿಂದ ಬರೀ ಮಹಾಭಾರತವನ್ನು ರಚಿಸಬಹುದು. ನಿಮ್ಮ ಕರ್ಮಗಳೇ ನಿಮ್ಮ ಪರಿಚಯವಾಗಿದೆ. ಇಲ್ಲಾಂದರೆ ಒಂದೇ ಹೆಸರಿನ 1000 ಜನ ಸಿಗುತ್ತಾರೆ. ಎಷ್ಟು ಬೇಕೋ ಅಷ್ಟೇ ಮಾತುಗಳ ಪ್ರಯೋಗ ಮಾಡಿ. ಅದನ್ನು ವಾಪಸ್ಸು ಪಡೆದುಕೊಳ್ಳಬೇಕಾದರೆ ನೋವುಂಟಾಗಬಾರದು. ಜೀವನದಲ್ಲಿ ಯಾವಾಗಲೂ ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನಿಮಗೆ ನೀವೇ ಶ್ರೇಷ್ಠ ಎಂದುಕೊಳ್ಳಿ. ಪ್ರೀತಿಯ ಅರ್ಥವು ಬರೀ ಪಡೆದುಕೊಳ್ಳುವುದೇ ಆಗಿದ್ದರೆ ಪ್ರತಿಯೊಬ್ಬರ ಹೃದಯದಲ್ಲಿ ರಾಧಾಕೃಷ್ಣರ ಹೆಸರೇ ಇರುತ್ತಿರಲಿಲ್ಲ. ಮನುಷ್ಯ ಹಾಳಾಗಲು ಈ 6 ಪ್ರಮುಖ ಕಾರಣಗಳೆಂದರೆ ನಿದ್ದೆ, ಸಿಟ್ಟು, ಭಯ, ಸುಸ್ತು, ಆಲಸ್ಯತನ, ಕೆಲಸವನ್ನು ಮುಂದೂಡುವ ಅಭ್ಯಾಸಗಳು. ಇವುಗಳನ್ನು ಹಿಂದೆ ಬಿಟ್ಟುಬಿಡಿ. ದೇವರು ನಿಮಗೆ ಶಿಕ್ಷೆ ನೀಡುವುದಿಲ್ಲ. ನಾವು ಮಾಡಿರುವ ಕರ್ಮಗಳು ಶಿಕ್ಷೆ ನೀಡುತ್ತವೆ.